ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೋಡೋಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ವಿಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್, ಆಯಿತಾ? ಕಟ್ ಮಾಡಿ ನೋಡೋಕೆ ಹೋಗ್ಬಿಡಿ. ಇವತ್ತಿಂದು ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು, ಟೊಮೆಟೊ ಗೊಜ್ಜು, ಹಾಗಲಕಾಯಿ ವಿತ್ ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡೋಣ. ಅದಕ್ಕೆ ಏನು ಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಇದಕ್ಕೆ ಚಾಪರಲ್ಲಿ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಚಾಪರ್ ಬರುತ್ತಲ್ಲ, ಅದೊಂಥರ ಸಣ್ಣಕ್ಕಿಲ್ದರೆ ಪೇಸ್ಟ್ ಥರನೇ ಬರುತ್ತೆ. ಇದು ಅಷ್ಟೇ, ಹಾಗಲಕಾಯಿ ತುಂಬ ಸಣ್ಣಕ್ಕೆ ಆನಿಯನ್ ಹಚ್ತೀವಲ್ಲ ಆ ಥರ ಇದೆ. ಇದು ಅಷ್ಟೇ ಚಾಪರಲ್ಲೇ, ಎಲ್ಲ 3 ಚಾಪರಲ್ಲೇ ಇದೆ. ತೋರಿಸ್ಬೇಕಾಯ್ತು, ಮಿಸ್ ಆಗಿದೆ. ಆಮೇಲೆ ಕರಿಬೇವು, ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ. ಇದು ಟೊಮೆಟೊ ಗೊಜ್ಜು ಟೈಪೇ ಬರುತ್ತೆ. ಮತ್ತು ಸ್ವಲ್ಪ ಹುಣಸೆ ಮತ್ತು ಕಾಯಿ ತುರಿ ಹಾಕ್ಕೊತೀನಿ. ಹಾಕ್ಬೇಕಾದ್ರೆ ತೋರಿಸ್ತೀನಿ, ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಫಸ್ಟು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ, ತುಂಬ ಎಣ್ಣೆ ಏನು ಬೇಕಾಗಲ್ಲ. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಎಣ್ಣೆ ಕಾಯಲಿ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಇದು ಸುಮಾರು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ, ಮಕ್ಕಳು ತಿನ್ನಲ್ಲ, ಅದಕ್ಕಾಗಿ. ಇದು ಸ್ವಲ್ಪ ಸಣ್ಣಕ್ಕೆ ಹಚ್ಚಿಟ್ಟಿರೋ 1-2 ಈರುಳ್ಳಿ ಹಚ್ಚಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಏನಂದರೆ ಈರುಳ್ಳಿ ಕೆಂಪಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಸ್ವಲ್ಪ ಬೇಕಾದ್ರೆ ಸಾಲ್ಟ್ ಹಾಕ್ಕೊಳ್ಳಿ, ಈರುಳ್ಳಿ ಫ್ರೈ ಆಗಬೇಕು ಅಂತಂದರೆ. ಈಗ ಇಷ್ಟ ಆಗಿದೆ, ಆಲ್ಮೋಸ್ಟ್ ಮುಕ್ಕಾಲು ಫ್ರೈ ಆಗಿದೆ. ನಾನು ಇದನ್ನೇನೂ ಮಾಡಿಲ್ಲ, ತೊಳೆದು ಇಟ್ಕೊಂಡಿದ್ದು ಹಚ್ಚಿಟ್ಟಿದ್ದೀನಿ. ಇನ್ನೇನು ಅರ್ಶಿಣದಲ್ಲಿ ಸಪ್ರೇಟಾಗಿ ಹುರಿದು ಆ ಥರ ಏನೂ ಇಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀಟಾಗಿ ತೊಳೆದು ಇಟ್ಕೊಂಡಿದ್ದು ಇದರಲ್ಲೇ ಇದು ಫ್ರೈ ಆಗಬೇಕು. ಆಲ್ಮೋಸ್ಟ್ ಏನಂದರೆ ಸುಮ್ಮನೆ ಎಣ್ಣೆಲಿ ಬಾಡಿಸ್ಕೊಳ್ಳೋ ಸಪ್ರೇಟು ಇಲ್ಲ, ಕೆಲವ್ರು ಹಂಗೆ ಡ್ರೈ ರೋಸ್ಟ್ ಮಾಡ್ಕೊತಾರೆ. ನಾನು ಆ ಥರ ಮಾಡಿಲ್ಲ, ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಏನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡ್ಬೇಕು, ಯಾಕಂದರೆ ಹಾಗಲಕಾಯಿ ಬೇಗ ಉಪ್ಪು ಹಿಡಿಯಲ್ಲ. ಬೇಯ್ತಾನೆ ಉಪ್ಪು ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನಿಮ್ಮ ಮನೇಲಿ ಯಾರು ಹಾಗಲಕಾಯಿ ತಿಂತಾರೆ, ತಿನ್ನಲ್ಲ, ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಚಪಾತಿಗೆ ಇಷ್ಟ. ಇದರಲ್ಲೂ ಸಾರು ಮಾಡ್ತೀನಿ, ಮಾಡಿದಾಗ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ ಅಲ್ವಾ? ಈಗ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಈಗ ಸ್ವಲ್ಪ ಟೊಮೆಟೊ ಹಾಕೋಣ. ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಏನಾಗುತ್ತೆ, ಟೊಮೆಟೊ ಆಲ್ಮೋಸ್ಟ್ ಸಣ್ಣಕ್ಕೆ ಹಚ್ಚಿದ್ದೀನಲ್ಲ, ಅದಷ್ಟು ಸೂಟ್ ಆಗೋದಿಲ್ಲ. ಅದಕ್ಕಾಗಿ ಈಗ ಹಾಗಲಕಾಯಿ ಬೇಯಲೇಬೇಕಾಗಿದ್ದು ಬೆಂದಿದೆ, ಅದಕ್ಕೆ ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ, ನೀಟಾಗೆ ಎಲ್ಲ ಹೊಂದ್ಕೊಬೇಕಲ್ವಾ. ಇದಕ್ಕೆ ಏನು ಅಂದರೆ ಹುಣಸೆ ಹುಳಿ ಬೆಲ್ಲ ಹಾಕೋರು ಬೆಲ್ಲ ಹಾಕ್ಕೊತಾರೆ. ನಮಗೆ ಬೆಲ್ಲ ಹಾಕಿದ್ರೆ ಹಾಗಲಕಾಯಿ ರುಚಿ ಹೊಟ್ಟೋಗುತ್ತೆ. ಹಾಗಲಕಾಯಿ ಯಾವತ್ತೂ ಕಹಿಯಲ್ಲೇ ಸ್ವಲ್ಪ ತಿನ್ನಬೇಕಂತ ಬೆಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ಕೊತೀನಿ. ಜಾಸ್ತಿ ಹಾಕಿದ್ರೆ ಅದು ಸ್ವೀಟ್ ಅನಿಸುತ್ತೆ ಅಂತ. ಇದು ಬಂದು ಬೇಳೆ ಸಾರು ಪುಡಿ, ಬೇಳೆ ಸಾರದ್ದು ಹಾಕ್ಕೊತೀವಲ್ಲ ಆ ಪುಡಿನೇ ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕಂದರೆ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಬೇಕು, ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರಲಿ ಅಂತ. ಇನ್ನೊಂದು ಏನಾಗಿದೆ, ಇದು ಬೆಳ್ಳುಳ್ಳಿ ಸ್ಕಿಪ್ ಆಗೋದಕ್ಕಿಂತ ನಾನು ಹಾಕಲಿಲ್ಲ, ಆದರೂ ಹಾಕಿದ್ರೆ ರುಚಿಯಾಗಿರುತ್ತೆ ಸ್ವಲ್ಪ. ನಾನು ಬೇಕಾದ್ರೆ ನೀವು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ ಹುಣಸೆ ನೆನೆಸಿಟ್ಕೊಂಡಿದ್ದೆ, ಒಂದು ಅರ್ಧ ಬೌಲಷ್ಟು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದೇನೆಂದರೆ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ. ನಾನು ಹಾಕಬೇಕಾಯ್ತು, ಮರ್ತೋಯ್ತು, ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹುಣಸೆ ಹುಳಿ ಹಾಕೋದ್ನಲ್ಲ, ಸ್ವಲ್ಪ ಅದಕ್ಕೆ ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನಿಮಗೇನಿದೇನು ಸಾರು ಥರ ಬರಲ್ಲ, ಸೇಮ್ ಟೊಮೆಟೊ ಗೊಜ್ಜು ಗ್ರೇವಿ ಹೇಗೆ ಬರುತ್ತೋ ಹಾಗೆ. ಯಾಕಂದರೆ ಸ್ವಲ್ಪ ಬೆಂದಿದೆ, ಇದೆಲ್ಲ ಬೇಯ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಾತ್ರ ಹಾಕ್ತಾ ಇರೋದು. ಎಲ್ಲ ಚೆನ್ನಾಗಿ ಇದು ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಇಟ್ಬಿಡಿ, ಬೇಯಲಿ. ಬೇಕಾದ್ರೆ ಸಾಲ್ಟು ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ಎಷ್ಟು ಸಾಲ್ಟ್ ಇದೆ ಬೇಕಾಗುತ್ತೆ ಅಂತ. ನೋಡಿ ಸ್ವಲ್ಪ ಇದು ಬೆಲ್ಲ ಹಾಕ್ತಾಯಿದ್ದೀನಿ, ಅದು ಕಲ್ಲರ್, ಅದು ಪುಡಿ ಬೆಲ್ಲ, ಅದಕ್ಕೋಸ್ಕರ ಆರ್ಗ್ಯಾನಿಕ್ ಬೆಲ್ಲ ಅದು ಇರೋದ್ರಿಂದ ಅದು ಆ ಕಲರ್ ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪನೇ ಹಾಕಿದೆ, ಜಾಸ್ತಿ ಹಾಕಿದ್ರೆ ಅದು ಸ್ವೀಟ್ ಅಂಶ ಹೊಡೆದ್ರೆ ನಮ್ಮ ಮನೇಲಿ ತಿನ್ನೋದಿಲ್ಲ. ಕಹಿ ಯಾವತ್ತು ಕಹಿಯಾಗೇ ಇರಲಿ ಅನ್ನೋದು ನಮ್ಮ ಇದು. ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸೋಣ. ಬೆಂದಾದ್ಮೇಲೆ ಇದಕ್ಕೆ ನಾವೇನು ಕಾಯಿ ತುರಿ ಅಂತ ಹೇಳಿದ್ನಲ್ಲ, ಅದು ಹಾಕ್ಕೊಳ್ಳೋಣ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಫ್ಲೇವರ್ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕಾಯಿ ಆಪ್ಷನ್, ಬೇಡ ನಮ್ಗೆ ಕಾಯಿ ಇಷ್ಟ ಆಗೋದಿಲ್ಲ, ಇಷ್ಟೇ ತಿಂತೀನಿ ಅನ್ನೋದಾದರೆ ಕಾಯಿ ಇಲ್ಲದಿದ್ರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು
ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಒಂದು ಚಿಕ್ಕ ಬೌಲಲ್ಲಿ ಕಾಯಿ ಹಾಕ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿಟ್ಟಿದ್ದೆ, ಮಾಡಿದೆ. ಅದೇನು ಎಲ್ಲರಿಗೂ ಚಪಾತಿ ಬರೋದ್ರಿಂದ ಏನು ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಊಟಕ್ಕೆ ಕೊಡೋಣ ಬನ್ನಿ. ನೋಡಿ ಚಪಾತಿ ಊಟಕ್ಕೆ ಮಾಡ್ಕೊತಾ ಇದ್ದೀವಿ, ತಿಂತಾಯಿದ್ದೀವಿ ಎಲ್ಲ ತಟ್ಟೆ ಬಡಿಸ್ಕೊಂಡು. ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋದ್ರಿಂದ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ನಿಮ್ಮ ಮನೇಲೂ ಇದೇ ಥರ ಮಾಡ್ತೀರಾ? ಹಾಗಲಕಾಯಿ ಬರೀ ಹಾಗಲಕಾಯಿ ಮಾಡೋದು ರೋಸ್ಟ್ ಮಾಡ್ತಾರೆ, ಅದು ತವಾ ರೋಸ್ಟು, ಅದು ಚೆನ್ನಾಗಿರುತ್ತೆ. ಒಂದು ದಿವಸ ಟ್ರೈ ಮಾಡ್ತೀನಿ. ನೋಡಿ ತಿಂತಾಯಿದ್ದೀನಿ, ಚೆನ್ನಾಗಿದೆ. ಏನು ಕಹಿ ಇಲ್ಲ, ಏನು ಕಹಿ ಬರಲ್ಲ. ನಾರ್ಮಲ್ ಟೊಮೊಟೊಗೋಸ್ಕರ ಲೈಟಾಗಿ ಅದಿರುತ್ತೆ. ಆಮೇಲೆ ಇದೇನು ಸೂಪು ಅಂತ ನೋಡ್ಬಿಡಿ. ಸಂಜೆಗೆ ಒಂದು ಸ್ನ್ಯಾಕ್ಸ್ ಥರ ಇರಲಿ ಅಂತ ಒಂದು ಬೋಂಡಾ ಸೂಪ್ ಮಾಡ್ತಾಯಿದ್ದೀನಿ, ಹೋಟೆಲ್ ಶೈಲಿದು. ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಮತ್ತು ಕೆಂಪು ಬೇಳೆ, ಆರೆಂಜ್ ಕಲರ್ ಬೇಳೆ, ಅದನ್ನು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಒಂದು 2 ವಿಷಿಲು ಇಲ್ಲ 1 ವಿಷಿಲು ಅಷ್ಟು ಕೂಗಿಸ್ಕೊಳ್ಳಿ. ಅದಲ್ಲಿ ಇದು ದಾಲ್ ಮಾಡ್ತಾರೆ, ಅದು ಕೆಂಪು ಬೇಳೆಲಿ ದಾಲ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈಗ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಗ್ಸೋಕೆ ಇಟ್ಕೊಂಡೆ. ಈ ಕಡೆ ಉದ್ದಿನಬೇಳೆ ಬೋಂಡ ಮಾಡಬೇಕಲ್ವ, ಬೋಂಡ ಅಂದರೆ ವಡೆ ಲೆಕ್ಕದಲ್ಲೇ ಬೋಂಡ ಅಂತೀವಿ. ಅದು ನೆನೆಸಿಟ್ಕೊಂಡಿದ್ದೆ. ಉದ್ದಿನಬೇಳೆ ಒಂದು 4 ಅವರ್ ನೆನೆಸಿಟ್ಕೊಳ್ಳಿ. ನೀರೆಲ್ಲ ತೆಗೆದ್ಬಿಟ್ಟು ನೈಸಾಗೆ ರುಬ್ಕೊಳ್ಳಿ. ತುಂಬ ಅಷ್ಟು ನೀರು ಹಾಕೋಕೆ ಹೋಗ್ಬೇಡಿ. ನೀವೇನು ಉದ್ದಿನ ವಡೆ ಮಾಡ್ತೀರಲ್ಲ ಅದೇ ಅದಕ್ಕೆ ನೀಟಾಗಿ ರುಬ್ಕೊಬನ್ನಿ. ನೋಡಿ ರುಬ್ಬಿರೋದನ್ನ ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ನೈಸಾಗೇ ಇರಬೇಕು. ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು. ಒಂದು ಸ್ಕಿಪ್ ಆಗಿಬಿಟ್ಟಿದೆ, ಅದಕ್ಕೆ ರುಬ್ಬಿರೋದಕ್ಕೆ ಸ್ವಲ್ಪ ಏನಂತಾರೆ ಶುಂಠಿ, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಸಾಲ್ಟು ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೋಂಡಕ್ಕೆ. ಇಲ್ಲಿ ಸೂಪಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಜಜ್ಜಿಟ್ಕೊಳ್ಳಿ. ಟೊಮೊಟೊ ಸೈಡಲ್ಲಿ ಹಚ್ಚಿಟ್ಕೊಳ್ಳಿ, ಸರಿನಾ? ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ರಸ ಥರನೂ ಅಲ್ಲ, ಶುಂಠಿ ಹಾಕಲ್ಲ ಸಾಮಾನ್ಯ ರಸಕ್ಕೆ, ಇದಕ್ಕೆ ಶುಂಠಿ ಆ್ಯಡ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಹಾಕಲ್ಲ, ಓನ್ಲಿ ಶುಂಠಿ. ಇದೆಲ್ಲ ಚೆನ್ನಾಗೇ ಫ್ರೈ ಆಗಲಿ. ನಾನು ಬೇರೆ ಒಂದು ಟೊಮೆಟೊ ಕೂಗಕ್ಕೆ ಹಾಕ್ಕೊಂಡೆ, ಇನ್ನೊಂದು ಟೊಮೊಟೊ ಇಲ್ಲಿಗೆ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಮೆಣಸು, ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ನಮ್ಮ ಮನೇಲಿ ಯಾವಾಗ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೋಡಿ ಬೇಳೆ ಬೆಂದಿದೆ ಇದು ಆಲ್ಮೋಸ್ಟು. ಇದು ಸ್ಮ್ಯಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ ಅಷ್ಟೇ ಬೇಯೋಕ್ಕೆ. ಈಗ ಇದನ್ನೇ ಅದಕ್ಕೆ ಶಿಫ್ಟ್ ಮಾಡೋಣ. ಒಗ್ಗರಣೆ ಹಾಕಿರೋದ್ರಿಂದ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕ್ಕೊಂಡಾಗ ಏನಾಗುತ್ತೆ, ಕಲರಾಗಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇದು ನೀವು ಹೋಟೆಲಲ್ಲಿ ಎಲ್ಲ ಆಲ್ಮೋಸ್ಟ್ ಬೋಂಡಾ ಸೂಪು ಅಂತ ತಿಂದಿರ್ತೀರಲ್ವ, ಅದೇ ಶೈಲಿಯಲ್ಲಿ. ಇದು ಅನ್ನಕ್ಕೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ, ಯಾಕಂದರೆ ಬೋಂಡ ಜೊತೆನೇ ಚೆನ್ನಾಗಿರುತ್ತೆ. ನಾನು ಅವತ್ತು ಅಷ್ಟು ಖಾಲಿ ಮಾಡಿರೋದ್ರಿಂದ ಅಷ್ಟು ಖಾಲಿ ಆಗೋಗಿತ್ತು. ನೋಡಿ ಸ್ವಲ್ಪ ಅರಿಶಿನ ಹಾಕಿದಾಗ ಸ್ವಲ್ಪ ಕಲ್ಲರು ಚೇಂಜ್ ಆಯಿತು. ನಾನು ಅದರಲ್ಲಿ ನಾನು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟರಲ್ಲೂ ನಮ್ಮ ಮನೇಲಿ ಯಾರೊಬ್ಬರು ಬಂದಿದ್ರು, ನಮ್ಮ ಫ್ರೆಂಡು, ಅವ್ರಿಗೆಲ್ಲ ಸೇರಿ ಮಾಡಿದ್ದೆ. ಆಲ್ಮೋಸ್ಟ್ ಇದರಲ್ಲಿ ಇನ್ನೂ ತಿನ್ನೋಣ ಅಂತ ಅನಿಸ್ತಾಯಿತ್ತು, ಅಷ್ಟು ಖಾಲಿ ಆಯಿತು. ಬೋಂಡನೂ ಅಷ್ಟೇ, ಸೂಪು ಹದವಾಗಿ ಗೊತ್ತಲ್ಲ, ಬೌಲ್ ತುಂಬ ಸೂಪ್ ಹಾಕ್ಕೊಂಡೇ ಬೇಕು ಅಂತ. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ನೀರಿಗೆ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕು ನೀರು ಹಾಕ್ಕೊಂಡು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಕುದೀಲಿ, ಚೆನ್ನಾಗಿ ಕುದಿಬೇಕಿದು. ಇದು ಕುದ್ದಾಗಿದೆ, ಕೊತ್ತಂಬರಿ ಉದುರಿಸ್ತೀನಿ, ಅದು ಫ್ಲೇವರ್ಗೆ ಚೆಂದ ಕೊತ್ತಂಬರಿ ಹಾಕೋದ್ರಿಂದ. ಅದನ್ನು ಸೈಡ್ಗೆ ಇಡೋಣ. ಕುದ್ದಾಗಿದ್ದರೆ ಈಗ ಇದು ಬಿಸಿ ಬಿಸಿ ಇದ್ದಾಗೇ ನಾವೇನು ಮಾಡಬೇಕು, ಬೋಂಡಾಗೆ ರೆಡಿ ಮಾಡ್ಕೊಳ್ಳೋಣ. ಬೋಂಡಾಗೆಲ್ಲ ಹೇಳಿದ್ನಲ್ಲ, ಕರಿಬೇವು, ಕಾಯಿ ತುರಿ, ಜೀರಿಗೆ ಅವೆಲ್ಲ ಮೆಣಸು ಹಾಕ್ಕೊಬೋದು. ಮಕ್ಳು ಬಾಯಿಗೆ ಸಿಕ್ಕರೆ ಮೆಣಸು ಇಷ್ಟ ಆಗಲ್ಲ ಅಂತ ನಾನು ಹಾಕ್ಕೊತಾ ಇಲ್ಲ ಅಷ್ಟೇ ಅಲ್ವಾ, ಚೆನ್ನಾಗಿರತ್ತೆ ಇಲ್ಲಾಂದರೆ ಮೆಣಸು ಹಾಕ್ಕೊಂಡ್ರೆ. ಸೇಮ್ ನಾವೇನು ಉದ್ದಿನ ವಡೆ ಮಾಡ್ತೀವಲ್ಲ ಅದೇ ಥರನೇ ರೌಂಡಿಗೆ ಬಿಡಬೇಕಷ್ಟೆ. ಬೋಂಡಾಗೆ ರೌಂಡಿಗೆ ಬಿಟ್ಟರೆ ಆಯಿತು. ನಾನೊಂದು ಚಿಕ್ಕದಾಗಿ ಸುಮಾರು ಒಂದು ಮೀಡಿಯಮ್ ಸೈಜಲ್ಲೇ ಬಿಡ್ತಾಯಿದ್ದೀನಿ. ಆಲ್ರೆಡಿ ಸೂಪು ರೆಡಿ ಇದೆ ಅಲ್ವಾ, ಬಿಸಿ ಬಿಸಿನೇ ಅದು ತಿನ್ನಬೇಕು. ಈ ಬಿಸಿ ಇದು ಇರಬೇಕು, ಅದು ಇರಬೇಕು. ಇಲ್ಲಾಂದರೆ ಯಾವ್ದಾರು ಒಂದು ಬಿಸಿ ಇದ್ದರೂ ಅದು ಎಳ್ಕೊಬೇಕು. ಸೂಪು ವಡೆ ಸೂಪ್ ಒಳಗೆ ಮುಳುಗಿಸಿದ ತಕ್ಷಣ ಎಳ್ಕೊಂಡಾದಾಗ ಅದು ಅರ್ಧಕ್ಕರ್ಧ ಸೂಪೇ ಕುಡಿತೀವಿ, ಅರ್ಧಕ್ಕರ್ಧ ಬೋಂಡ ತಿಂತೀವಿ. ಅದರಲ್ಲೇ ಅಲ್ವಾ ಇರೋದು ಬೋಂಡ ಸೂಪ್ ಅಂದರೆ. ಹಂಗೇ ಜಾಸ್ತಿ ಕ್ವಾಂಟಿಟಿ ಸೂಪೇ ಇರುತ್ತೆ, ಅದರಿಂದ ಬೇಗ ಖಾಲಿ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಏನು ಹೊರಗಡೆ ಹೋದ್ರೆ ಏನು ಸುಮ್ಮನೆನಾ
ನಾವು ಆ ಥರ ಅನವಶ್ಯಕವಾಗಿ ನಾನು ಖರ್ಚು ಮಾಡೋಕೆ ಇಷ್ಟಪಡಲ್ಲ. ಮನೇಲೇ ನಾನು ಯಾವಾಗಿಂದನೂ ಹೇಳೋದಷ್ಟೇ, ಮನೇಲಿ ಹೈಜೆನಿಕ್ ಮಾಡ್ಕೊಂಡು ತಿಂತೀವಿ. ಈಗ ಒಬ್ರಿಗೆ 50-60 ರುಪೀಸ್ ಕೊಡೋ ಬದಲು ಇಲ್ಲ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದಲ್ವ. ನೋಡಿ ಆ ಹೋಟ್ಲಲ್ಲಿ ಏನು ಡಿಫ್ರೆನ್ಸು, ಏನೋ ಒಂದು ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡ್ರು ಏನೋ ಎಕ್ಸ್ಟ್ರಾ ಹಾಕ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಬೋದಷ್ಟೇ. ಆಲ್ಮೋಸ್ಟ್ 90% 95% ಹಿಂಗೆ ಮಾಡ್ತಾರೆ. ಹೋಟೆಲ್ ಯಾವತ್ತಿದ್ರೂ ಮನೆಯೇ ಯಾವಾಗ ಅಲ್ವಾ. ಬನ್ನಿ ಈಗ ಕಾಯ್ತಾ ಇದ್ದಾರೆ ಬೋಂಡ ಸೂಪ್ ಕುಡಿಯೋಕ್ಕೆ, ಹಾಕ್ಕೊಳ್ಳೋಣ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಕ್ವಾಂಟಿಟಿ ಆಗಿದೆ ನಮ್ಮದು, ಇಷ್ಟು ಖಾಲಿ ಆಗಿಬಿಡತ್ತೆ, ಏನೂ ಉಳಿಯೋದಿಲ್ಲ ನೋಡಿ. ಇಷ್ಟು ನೀಟಾಗಿ ತೆಳ್ಳಗೆ ಸೂಪ್ ಇರಬೇಕು. ಹಿಂಗೆ ಬೋಂಡ ಮೇಲೆ ಹಾಕ್ಕೊಂಡು ಕುಡಿತಾ ಇದ್ದರೆ, ಅದರಲ್ಲೂ ಚಳಿಗಾಲ, ಈ ಮಳೆ ಬರ್ತಾಯಿದ್ರೆ, ಚಳಿ ಇದ್ದರೆ ಸಂಜೆಗೆ ತುಂಬ ಇದೆ. ಅದಕ್ಕೆ ಸಂಜೆಯಲ್ಲೇ ಚೆನ್ನಾಗಿ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಮಕ್ಳಿಗೂ ಕೊಡಿ, ನೀವು ತಿನ್ನಿ. ರುಚಿಕರವಾದ ಬೋಂಡ ಸೂಪ್ ಸವಿಯಲು ಸಿದ್ಧ. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಫಾರ್ ವಾಚ್.